ನಮಸ್ಕಾರ. ಮರಣ ಮಳೆಗೆ ತಿಮ್ಮಪ್ಪನೂ ಗಡಗಡ, ಜಲಪ್ರಳಯಕ್ಕೆ ನಡುಗುತ್ತಾ ತಿರುಪತಿ, 4 ಮೊಸಳೆ 1 ರಹಸ್ಯ, ತಾಳೆಗರಿಯ ಭವಿಷ್ಯ. ಇದೇ ಹೊತ್ತಿನ ಫೋಕಸ್ 18. ತಿಮ್ಮಪ್ಪನಿಗೆ ಜಲಗಂಡಾಂತರ. ನಾನು ನವಿತಾ ಜೈನ್. ಸಂಕಟ ಬಂದಾಗ ವೆಂಕಟರಮಣನ್ನ ನೆನೆಯೋದು ಕಾಮನ್. ಆದ್ರೆ ಈಗ ತಿರುಪತಿ ತಿಮ್ಮಪ್ಪನಿಗೆ ಸಂಕಷ್ಟ ಎದುರಾಗತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಜಲಾಸುರನಿಂದ ತಿಮ್ಮಪ್ಪನಿಗೆ ಕಾದಿದೆಯಂತೆ ಗಂಡಂತರ. ಎಂಥದ್ದೊಂದು ಬೆಚ್ಚಿ ಬೀಳಿಸೋ ರಹಸ್ಯ ಬಯಲಾಗಿದ್ ಹೇಗೆ? ಅಷ್ಟಕ್ಕೂ ಏನದು 4 ಮೊಸಳೆ 1 ರಹಸ್ಯ ಅಂತೀರಾ? ಅದನ್ನ ನಾವು ತೋರಿಸ್ತೀವಿ, ನೋಡ್ಕೊಂಬನ್ನಿ. ಮರಣಮಳೆಗೆ ತಿಮ್ಮಪ್ಪನು ಗಢಗಢ. ಜಲಪ್ರಳಯಕ್ಕೆ ನಡುಗುತ್ತಾ ತಿರುಪತಿ. ನಾಲ್ಕು ಮೊಸಳೆ 1 ರಹಸ್ಯ. ತಿಮ್ಮಪ್ಪನಿಗೂ ಕಾದಿದೆಯಾ ಜಲಗಂಡಾಂತರ? ಭೀಕರ ಮಳೆ ಮತ್ತು ಪ್ರವಾಹಕ್ಕೆ ಜನರ ಬದುಕೆ ಕೊಚ್ಚಿ ಹೋಗ್ತಿದೆ. ಮನೆ ಮಠ ಕಳ್ಕೊಂಡ ಜನ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ತುತ್ತು ಅನ್ನಕ್ಕೂ ಪರದಾಡುವ ದುಸ್ಥಿತಿ ಎದುರಾಗಿದೆ. ನೀವು ನಂಬಲ್ಲ, ಅರ್ಧ ಕರ್ನಾಟಕವೇ ಜಲಾಘಾತಕ್ಕೆ ತತ್ತರಿಸಿ ಹೋಗಿದೆ. ಹೀಗಾಗಿ ಜನ ಜಾನುವಾರುಗಳು ಮಹಾ ಮಳೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಈ ಸಂಕಷ್ಟಕ್ಕೆಲ್ಲ ವಿಧಿಯಾಟವೇ ಕಾರಣ ಅಂತ ಭಾವಿಸಿರೋ ಜನ ಸಂಕಷ್ಟದಿಂದ ಪಾರು ಮಾಡುವಂತೆ ವೆಂಕಟರಮಣನ ಮೊರೆ ಹೋಗ್ತಿದ್ದಾರೆ. ಕಾಪಾಡೋ ತಿಮ್ಮಪ್ಪ ಅಂತ ಅಂಗಲಾಚುತ್ತಿದ್ದಾರೆ. ಆದ್ರೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕೂಡ್ಲೇ ಕರಗುತ್ತಿದ್ದ ತಿರುಪತಿ ತಿಮ್ಮಪ್ಪ ಈಗ ಕೈ ಚೆಲ್ಲಿದ್ದಾನೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಜನರನ್ನ ಕಾಯೋ ಭಗವಂತನಿಗೆ ಈಗ ಎದುರಾಗಿದೆಯಂತೆ ಜಲಗಂಡಾಂತರ. ತಿರುಪತಿ ತಿಮ್ಮಪ್ಪ ಕಲಿಯುಗ ವರದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇಡೀ ಸೃಷ್ಟಿ ಜಗತ್ತನ್ನೇ ಕಂಟ್ರೋಲ್ ಮಾಡೋವಂಥ ಶಕ್ತಿ ಹೊಂದಿರೋನು. ಇಂಥ ತಿಮ್ಮಪ್ಪನಿಗೆ ಜಲಗಂಡಾಂತರ ಎದುರಾಗುತ್ತಾ? ಮರಣ ಮಳೆಗೆ ತಿಮ್ಮಪ್ಪನು ಗಢಗಢ ಅಂತ ನಡುಗಿ ಹೋಗ್ತಾನ? ತಿಮ್ಮಪ್ಪನ ಗರ್ಭಗುಡಿಯೊಳಗೆ ನೀರು ನುಗ್ಗುತ್ತಾ ಅನ್ನೋ ಅನುಮಾನಗಳು ನಿಮ್ಮನ್ನ ಕಾಡದೇ ಇರಲ್ಲ. ಆದ್ರೆ ಇದು ಸತ್ಯ. ಸತ್ಯ ಸಾರಿ ಹೇಳ್ತಿದೆ ತಾಳೆಗರಿ ರಹಸ್ಯ. ಶತಮಾನಗಳ ಹಿಂದೆ ಬರೆದಿಟ್ಟಿರುವ ಈ ತಾಳೆಗರಿಗಳಲ್ಲಿ ಅಂಥದ್ದೇನಿದೆ? ಕಲಿಯುಗ ವರದ ಶ್ರೀ ತಿರುಪತಿ ತಿಮ್ಮಪ್ಪನ ಶ್ರೀ ಕ್ಷೇತ್ರಕ್ಕೆ ಮಳೆ ನೀರು ನುಗ್ಗೋದ್ಯಾಕೆ? ಅಷ್ಟಕ್ಕೂ ಏನದು 4 ಮೊಸಳೆ 1 ತಿರುಮಲ ರಹಸ್ಯ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಮಹಾಮಳೆ ದೇಶದಲ್ಲಿ ಸೃಷ್ಟಿಸಿದ ಅವಾಂತರ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಲೇಬೇಕು.
ಮಹಾಮಳೆಗೆ ಅರ್ಧ ಕರ್ನಾಟಕ ತತ್ತರ, 15 ಜಿಲ್ಲೆಗಳಲ್ಲಿ ಜಲಾಘಾತ, 3 ದಿನದ ಪ್ರವಾಹಕ್ಕೆ 11ಕ್ಕೂ ಹೆಚ್ಚು ಮಂದಿ ಬಲಿ. ಓದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ ಮಹಾಮಳೆ ಮತ್ತೆ ಒಕ್ಕರಿಸಿಕೊಂಡಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ರಣಭೀಕರ ಮಳೆ ಕರ್ನಾಟಕದಲ್ಲಿ ಕಳೆದ 2 ದಿನಗಳಿಂದ ಮತ್ತೆ ತನ್ನ ರೌದ್ರಾವತಾರ ತೋರಿಸುತ್ತಿದೆ. ಇದರಿಂದ ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಸದ್ಯ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದ್ದು, ಇದುವರೆಗೂ 11ಕ್ಕೂ ಹೆಚ್ಚು ಮಂದಿ ಜೀವ ಬಿಟ್ಟಿದ್ದಾರೆ. ಸಾವಿರಾರು ಮಂದಿ ಮನೆ ಮಠ ಕಳ್ಕೊಂಡು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಬೈಕ್. ಗದಗ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರೋ ಮಹಾ ಮಳೆಯಿಂದಾಗಿ ಭೀಕರ ಪ್ರವಾಹ ಸೃಷ್ಟಿಯಾದ ದೃಶ್ಯ. ಇಲ್ಲಿನ ಮಲಪ್ರಭೆ, ಬೆಣ್ಣೆಹಳ್ಳ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದರಿಂದ ಜನ ಊರು ಬಿಡುತ್ತಿದ್ದಾರೆ. ಈ ವೇಳೆ ಹರಿಯುತ್ತಿರೋ ಪ್ರವಾಹದಲ್ಲೇ ಬೈಕ್ ಓಡಿಸಲು ಮುಂದಾದ ಯುವಕ ಬೈಕ್ ಸಮೇತ ಕೊಚ್ಚಿ ಹೋಗಿದ್ದ. ಆನಂತರ ಆ ಯುವಕನನ್ನ ರಕ್ಷಿಸಲಾಯಿತು. ನೀವು ನಂಬಲ್ಲ, ಈ ಮಹಾಮಳೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಬ್ಬರಿಸುತ್ತಿಲ್ಲ, ದೇಶದ ಅರ್ಧಕ್ಕರ್ಧ ರಾಜ್ಯಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ ಸೇರಿದಂತೆ ಸಾಕಷ್ಟು ರಾಜ್ಯಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಈ ನಡುವೆ ಕಲಿಯುಗ ವರದ ಶ್ರೀ ತಿರುಪತಿ ತಿಮ್ಮಪ್ಪನ ಶ್ರೀ ಕ್ಷೇತ್ರದಲ್ಲಿ ವರುಣ ರುದ್ರನರ್ತನ ತೋರಿಸುತ್ತಿದ್ದಾನೆ. ಇದರಿಂದ ಆಗಮಶಾಸ್ತ್ರ ಪಂಡಿತರು, ಕಾಲಜ್ಞಾನ ಬಲ್ಲವರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಮಹಾಮಳೆಯಿಂದ ತಿರುಪತಿ ತಿಮ್ಮಪ್ಪ ಘಟಘಟ ನಡುಗಿ ಹೋಗ್ತಾನಂತೆ. ತಿರುಪತಿಯಲ್ಲಿ ಮಳೆ ಅಬ್ಬರಿಸಿ ನೀರು ತಿಮ್ಮಪ್ಪನ ಗರ್ಭಗುಡಿ ಸೇರಿದ್ರೆ ಜಗದ್ವಿನಾಶ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅಂದ್ಹಾಗೆ ಇದು ಬರೀ ಊಹಾಪೋಹದ ಮಾತಲ್ಲ, ತಿಮ್ಮಪ್ಪನಿಗೆ ಜಲಗಂಡಾಂತರವಿದೆಯಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಇದನ್ನ ಹೇಳಿದ್ದು ಆಂಧ್ರ ಪ್ರದೇಶದ ಮಹಾನ್ ಕಾಲಜ್ಞಾನಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿ. ತಾಳೆಗರಿಗಳಲ್ಲಿದೆಯಾ ಆ ರಹಸ್ಯ? ಎಸ್, ಕಾಲಜ್ಞಾನಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಶತಶತಮಾನಗಳ ಹಿಂದೆಯೇ ತಾಳೆಗರಿಗಳಲ್ಲಿ ಭವಿಷ್ಯವಾಣಿ ಬರೆದಿಟ್ಟಿದ್ರು. ಆ ಭವಿಷ್ಯವಾಣಿಯಲ್ಲಿ ಬೆಚ್ಚು ಬೀಳಿಸುವ ಘಟನೆಗಳನ್ನು ಉಲ್ಲೇಖಿಸಿದ್ರು. ಅವುಗಳಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಜಲಕಂಟಕವಿದೆ ಅನ್ನೋದು ಕೂಡ ಒಂದು. ಕಾಲಜ್ಞಾನಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿ ತಿಮ್ಮಪ್ಪನ ಜಲಕಂಟಕದ ಬಗ್ಗೆ ತಾಳೆಗರಿಗಳಲ್ಲಿ ಭವಿಷ್ಯ ಬರೆದಿಟ್ಟಿದ್ದಾರೆ. ಆ ಭವಿಷ್ಯ ಖಂಡಿತ ನಿಜವಾಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈ ಹಿಂದೆ ಇವರು ಹೇಳಿದ ಸಾಕಷ್ಟು ಭವಿಷ್ಯಗಳು ನಿಜವಾಗಿವೆ. ಹಾಗಾದ್ರೆ ತಾಳೆಗರಿಗಳಲ್ಲಿರೋ ಆ ಬೆಚ್ಚು ಬೀಳಿಸುವ ಭವಿಷ್ಯ ಏನು ಗೊತ್ತಾ? ಅದು ನಿಜಕ್ಕೂ ಮರಣ ಮಳೆಯಿಂದ ತಿರುಪತಿ ತಿಮ್ಮಪ್ಪನಿಗೆ ಎದುರಾಗತ್ತಾ ಜಲಕಂಟಕ? ತಾಳೆಗರಿಗಳಲ್ಲಿದೆಯಾ ಆ ಭಯಾನಕ ಭವಿಷ್ಯ? ಅಷ್ಟಕ್ಕೂ ವೀರಬ್ರಹ್ಮೇಂದ್ರ ಸ್ವಾಮಿಯ ಕಾಲಜ್ಞಾನವನ್ನ ಜನ ಬಲವಾಗಿ ನಂಬ್ತಾರೆ. ಯಾವ ಕಾರಣಕ್ಕಾಗಿ? ತಿಮ್ಮಪ್ಪನ ಗರ್ಭಗುಡಿಗೆ ನೀರು ನುಗ್ಗಿದ್ರೆ ಜಗತ್ತೇ ವಿನಾಶ ಆಗುತ್ತೆ ಅನ್ನುವಂತಹ ಮಾತಿದೆ. ಇದು ನಿಜಾನ? ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತಾ ಇದೀವಿ, ನೋಡ್ಕೊಂಡ್ ಬನ್ನಿ.
ತಿಮ್ಮಪ್ಪನ ಗರ್ಭಗುಡಿಗೆ ನೀರು ನುಗ್ಗಿದ್ರೆ ಜಗತ್ವಿನಾಶ. ಗರ್ಭಗುಡಿ ಪ್ರವೇಶಿಸ್ತಾವ 4 ಮೊಸಳೆ. ರಣಭೀಕರ ಮಳೆ ಬರೀ ಕರ್ನಾಟಕ ಮಾತ್ರವಲ್ಲ, ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಅಬ್ಬರಿಸುತ್ತಿದೆ. ಕೇರಳ, ಆಂಧ್ರದಲ್ಲೂ ಜಲಪ್ರಳಯ ಸೃಷ್ಟಿಸುವ ಭೀತಿಯನ್ನ ಹುಟ್ಟುಹಾಕ್ತಿದೆ. ಆದರೆ ಬೆಚ್ಚಿ ಬೀಳಿಸೋ ವಿಷಯ ಏನಂದ್ರೆ, ಈ ಪ್ರವಾಹದ ನೀರು ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಗೂ ಪ್ರವೇಶಿಸುತ್ತಂತೆ. ಪ್ರವಾಹದ ನೀರಿನ ಜೊತೆಗೆ 4 ಮೊಸಳೆಗಳು ಕೂಡ ತಿಮ್ಮಪ್ಪನ ದೇಗುಲ ಪ್ರವೇಶಿಸುತ್ತವೆ ಅಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿ ಭವಿಷ್ಯ ನುಡಿದಿದ್ರು. ಅದನ್ನ ತಾಳೆ ಗರಿಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಎನ್ನಲಾಗುತ್ತಿದೆ. 4 ಮೊಸಳೆಗಳು ತಿಮ್ಮಪ್ಪನ ದೇಗುಲ ಪ್ರವೇಶಿಸುತ್ತವೆ ಅಂದ್ರೆ ಆ ಪ್ರವಾಹದ ರಭಸ ಎಷ್ಟಿರುತ್ತೆ, ಎಷ್ಟು ದಿನ ಅಲ್ಲಿ ಪ್ರವಾಹದ ನೀರು ನಿಂತಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಮತ್ತೊಂದು ಬೆಚ್ಚಿ ಬೀಳಿಸುವ ವಿಷಯ ಏನಂದ್ರೆ, ಇಂಥ ಮಹಾನ್ ದುರಂತ ನಡೆದ ದಿನ ನಾವು ನೀವಷ್ಟೇ ಅಲ್ಲ, ಈ ಭೂಮಿ ಮೇಲೆ ಯಾರಂದ್ರೆ ಯಾರೂ ಇರಲ್ಲ. ಯಾಕಂದ್ರೆ ಭೂಮಂಡಲವೇ ಜಲಸಮಾಧಿಯಾಗಿ ಹೋಗಿರುತ್ತಂತೆ. ಇದಷ್ಟೇ ಅಲ್ಲ, ತಿಮ್ಮಪ್ಪನ ಗರ್ಭಗುಡಿಗೆ ಮಳೆ ನೀರು ನುಗ್ಗೋಕ್ಕೂ ಮೊದಲು ಒಂದು ಮಹಾನ್ ದುರಂತ ನಡೆದು ಹೋಗುತ್ತಂತೆ. ಆ ದುರಂತ ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸುತ್ತಂತೆ. ಹಾಗಾದ್ರೆ ಆ ಮಹಾ ದುರಂತ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಕಾಲಜ್ಞಾನಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮೀಜಿ ನುಡಿದ ಭವಿಷ್ಯವಾಣಿಯನ್ನ ಜನ ಯಾಕೆ ಬಲವಾಗಿ ನಂಬ್ತಾರೆ ಅನ್ನೋದನ್ನ ನೀವು ನೋಡ್ಲೇಬೇಕು. ಯಾರು ಈ ವೀರಬ್ರಹ್ಮೇಂದ್ರ ಸ್ವಾಮಿ? ಇವರ ಮಾತಿಗೆ ಯಾಕೆ ಅಷ್ಟೊಂದು ಮಹತ್ವ? ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ 17ನೇ ಶತಮಾನದಲ್ಲಿ ಕಾಲಜ್ಞಾನದ ಬಗ್ಗೆ ಜಗತ್ತಿಗೆ ಸಂದೇಶ ಸಾರಿದ ಮಹಾಯೋಗಿ. ಇವರನ್ನು ಸಾಕ್ಷಾತ್ ದೇವರ ಸ್ವರೂಪ ಅಂತಾನೆ ಜನ ನಂಬಿದ್ರು. ಯಾಕಂದ್ರೆ ಇವರು ಬರೆದಿರೋ ಕಾಲಜ್ಞಾನದಲ್ಲಿ ಭವಿಷ್ಯದ ಬಗ್ಗೆ ಹೇಳಿರೋ ಸಾಕಷ್ಟು ವಿಷಯಗಳು ನಿಜವಾಗಿವೆ. ಅಂಥ ಬೆಚ್ಚಿ ಬೀಳಿಸೋ ಭವಿಷ್ಯಗಳಲ್ಲಿ ಒಂದು ಕಲ್ಲಿನ ಬಸವಣ್ಣ ಎದ್ದು ಓಡೋದು. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಯಾಗಂಟಿಯಲ್ಲಿರೋ ಕಲ್ಲಿನ ಬಸವಣ್ಣ. ಈ ಕಲ್ಲಿನ ಬಸವಣ್ಣ ದಿನೇ ದಿನೇ ಬೆಳೆಯುತ್ತೆ. ಆನಂತರ ಕಲಿಯುಗದ ಅಂತ್ಯದಲ್ಲಿ ಇದು ಎದ್ದು ಓಡುತ್ತೆ ಅಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿ ಭವಿಷ್ಯ ನುಡಿದಿದ್ರು. ಅವರು ಹೇಳಿದಂತೆಯೇ ಇಲ್ಲಿನ ಕಲ್ಲಿನ ಬಸವಣ್ಣ ಈಗ ಬೆಳೆಯುತ್ತಿದೆ. ಹೀಗಾಗಿ ಮುಂದೊಂದು ದಿನ ಇದು ಎದ್ದು ಓಡುತ್ತೆ ಅನ್ನೋದನ್ನ ಜನ ಬಲವಾಗಿ ನಂಬುತ್ತಿದ್ದಾರೆ. ಕಂಬ ಮುರಿದ್ರೆ ಆಗುತ್ತಾ ಯುಗಾಂತ್ಯ? ಇದು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯಲ್ಲಿರೋ ಹರಿಶ್ಚಂದ್ರಗಢ್. ಇಲ್ಲಿ ಶಿವಲಿಂಗವಿರೋ ಒಂದು ಮಂಟಪವಿದೆ. ಈ ಮಂಟಪಕ್ಕೆ 4 ಕಂಬಗಳಿವೆ. ಈ 4 ಕಂಬಗಳು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿಯುಗ ಅನ್ನೋ 4 ಯುಗಗಳನ್ನ ಪ್ರತಿನಿಧಿಸುತ್ತವಂತೆ. ಆದ್ರೆ ಸದ್ಯ ಮಂಟಪದ ಭಾರ ಹೊತ್ತಿರೋದು ಒಂದೇ ಒಂದು ಕಂಬ. ಈ ಕಂಬವೇ ಕಲಿಯುಗದ ಕಂಬವಂತೆ. ಈ ಕಂಬ ತುಂಡಾದ್ರೆ ಯುಗಾಂತ್ಯವಾಗುತ್ತೆ ಅಂತ ಬ್ರಹ್ಮೇಂದ್ರ ಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಇವರು ಹೇಳಿದಂತೆಯೇ ಈಗಾಗಲೇ 3 ಕಂಬಗಳು ತುಂಡಾಗಿದ್ದು ಇನ್ನೂ ಒಂದೇ ಒಂದು ಕಂಬ ಇದೆ. ಇದಷ್ಟೇ ಅಲ್ಲ, ಪ್ರಳಯಕ್ಕೆ ಮುನ್ಸೂಚನೆ ನೀಡುವ ಸಾಕಷ್ಟು ಘಟನೆಗಳನ್ನ ವೀರಬ್ರಹ್ಮೇಂದ್ರ ಸ್ವಾಮಿ ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಅವರು ಬರೆದ ಆ ಕಾಲಜ್ಞಾನ ತಾಳೆಗರಿಗಳಲ್ಲಿ ಇನ್ನೂ ಇದೆ. ಇಂಥ ಘಟನೆಗಳ ಮಧ್ಯೆ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ನೀರು ನುಗ್ಗೋ ಭವಿಷ್ಯವನ್ನು ನುಡಿದಿದ್ದಾರೆ. ಹೀಗಾಗಿ ಸದ್ಯ ಎಡೆಬಿಡದೆ ಸುರಿಯುತ್ತಿರೋ ಮಹಾಮಳೆ ಆ ಭವಿಷ್ಯವನ್ನ ನಿಜ ಮಾಡುತ್ತಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ತಿಮ್ಮಪ್ಪನ ಬಾಗಿಲು 6 ದಿನ ಬಂದ್. ನಿಜವಾಗಿತ್ತು ಕಾಲಜ್ಞಾನಿಯ ಭವಿಷ್ಯ. ಎಸ್, ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಅಷ್ಟಬಂಧನ ಬಾಲಾಲಯ ಮಹಾಸಂಪ್ರೋಕ್ಷಣೆ ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ತಿರುಪತಿ ತಿಮ್ಮಪ್ಪನ ದೇಗುಲವನ್ನ 6 ದಿನ ಮುಚ್ಚಲಾಗಿತ್ತು. ಈ ವಿಷಯವನ್ನ ವೀರಬ್ರಹ್ಮೇಂದ್ರ ಸ್ವಾಮಿ ತಮ್ಮ ಕಾಲಜ್ಞಾನದಲ್ಲಿ ಈ ಮೊದಲೇ ಹೇಳಿದ್ರು. అది కొనಗೂ నిజ ಆಗಿತ್ತು. పోతులూరు వీరబ్రహ్మం గారు కూడా చెప్పారు, స్వామివారి దర్శనం కొన్ని రోజులు లేకుండా పోతుందని, స్వామివారి యొక్క ఆభరణాలన్నీ అపహరించబడతాయని. అదేవిధంగా జరుగుతూ ఉండడం కూడా చాలా విచారకరమైన విషయం. ಎಲ್ಲವನ್ನು ನೋಡಿದ್ರೆ ತಿಮ್ಮಪ್ಪನ ಗರ್ಭಗುಡಿಗೆ ನೀರು ನುಗ್ಗೋದು, ಜಗತ್ ವಿನಾಶವಾಗೋದು ಕೂಡ ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಆರಾಧ್ಯ ದೈವ. ಕಲಿಯುಗದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕರಗುವಂತಹ ಕರುಣಾಮಯಿ.
ಇಂತಹ ಕರುಣಾಮಯಿಯ ದೇಗುಲದಲ್ಲಿ ಯುಗಾಂತ್ಯದ ಮುನ್ಸೂಚನೆ ಸಿಗುತ್ತಾ? ಜಲ ಪ್ರಳಯಕ್ಕೂ ಮುನ್ನ ಸಪ್ತಗಿರಿಗಳಲ್ಲಿ ನಡೆಯೋದೇನು ಅನ್ನುವ ರಿಪೋರ್ಟ್ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಹ್ಯಾವ್ ಎ ಲುಕ್. ಜಲಪ್ರಳಯಕ್ಕೂ ಮುನ್ನ ಸಪ್ತಗಿರಿಗಳಲ್ಲಿ ಒಂದು ಮಹಾದುರಂತ ನಡೆಯುತ್ತೆ ಅಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಏನು ಆ ದುರಂತ ಅಂತೀರಾ? ಅದುವೇ ಸಪ್ತಗಿರಿಗಳಲ್ಲಿ ಮಹಾಭೂಕಂಪ ಕಾಣಿಸಿಕೊಳ್ಳೋದು. ಆ ಭೂಕಂಪದಿಂದಾಗಿ ತಿರುಪತಿ ತಿಮ್ಮಪ್ಪನ ವಿಗ್ರಹ ಗಾಢ ನಡುಗುತ್ತಂತೆ. ಜೊತೆಗೆ ಮೂಲ ವಿಗ್ರಹದಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತೆ ಅಂತ ತಾಳೆಗರಿಗಳಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಅಷ್ಟೇ ಅಲ್ಲ, ಭೂಕಂಪನವಾದಾಗ ಬೆಟ್ಟ ಕುಸಿದು ತಿರುಪತಿಗೆ ಹೋಗೋ ಎಲ್ಲಾ ಮಾರ್ಗಗಳು ಬಂದಾಗ್ತಾವಂತೆ. ಇಂಥ ದುರಂತ ಸಂಭವಿಸಿದ ನಂತರ ಸಮುದ್ರವೇ ಉಕ್ಕಿ ಬರುತ್ತಂತೆ. ಜಲಾಸುರ ಇಡೀ ಭೂಮಂಡಲವನ್ನೇ ನುಂಗಿ ಹಾಕ್ತಾನಂತೆ. ಈ ವೇಳೆ ಸಪ್ತಗಿರಿಗಳ ಮೇಲಿರುವ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಗೂ ನೀರು ನುಗ್ಗುತ್ತಂತೆ. ಅಷ್ಟೇ ಅಲ್ಲ, 4 ಮೊಸಳೆಗಳು ಕೂಡ ತಿಮ್ಮಪ್ಪನ ಗರ್ಭಗುಡಿ ಪ್ರವೇಶಿಸುತ್ತವೆ ಅಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿ ತಾಳೆಗರಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗುತ್ತಿದೆ. ಹೀಗೆ ಬೆಟ್ಟದ ಮೇಲಿರುವ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಗೆ ನೀರು ನುಗ್ಗಿದ ಮೇಲೆ ಕಲಿಯುಗ ಅಂತ್ಯವಾಗುತ್ತಂತೆ. ಅದೇನೇ ಇರಲಿ, ಕಾಲಜ್ಞಾನಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪ್ರಳಯದ ಮುನ್ಸೂಚನೆ ಬಗ್ಗೆ ಈ ಹಿಂದೆ ಹೇಳಿರೋ ಸಾಕಷ್ಟು ಘಟನೆಗಳು ನಡೆದು ಹೋಗಿವೆ. ಹೀಗಾಗಿ ಭಾರೀ ಮಳೆ ಮತ್ತು ಪ್ರವಾಹ ಸೃಷ್ಟಿಯಾಗ್ತಿರೋ ಟೈಮಲ್ಲಿ ತಿಮ್ಮಪ್ಪನ ಗರ್ಭಗುಡಿಗೂ ನೀರು ನುಗ್ಗಬಹುದು. ಆ ಮೂಲಕ ಕಲಿಯುಗ ಅಂತ್ಯವಾಗಬಹುದು ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ನೋಡಿದ್ರಲ್ಲ, ಮಹಾಮಳೆ ಅದು ಹೇಗೆ ತಿಮ್ಮಪ್ಪನಿಗೆ ಜಲ ಗಂಡಾಂತರವನ್ನ ತಂದೊಡ್ಡುತ್ತೆ ಅನ್ನೋದನ್ನ. ಇದೇ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.